ವಿಜಯ್ಗೆ ನಾವು ಬೆಂಬಲ ಕೊಟ್ಟೇ ಇಲ್ಲ ಅಂತ. ಮುಸ್ಲಿಂ ಲೀಗ್ನವರು ಹೇಳ್ತಾ ಇದ್ದಾರೆ ನಮ್ಮ ಬೆಂಬಲ ಇಲ್ಲ ಈ ಸರ್ಕಾರಕ್ಕೆ ಅಂತ. ಸ್ವಲ್ಪ ಹೊತ್ತಿಗೆ ಮುಂಚೆ ಹೇಳ್ತಾ ಇದ್ವಿ ನಾಳೆ ಬೆಳಗ್ಗೆ ನೆಹರು ಗ್ರೌಂಡ್ನಲ್ಲಿ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುತ್ತೆ ಅಂತ. ಈಗ ನಡೆಯೋದೇ ಡೌಟು. ಐದು ದಿನಗಳ ಸರ್ಕಸ್ನ ನಂತರ ವಿಜಯ್ ಒಟ್ಟು 116 ಶಾಸಕರ ಬೆಂಬಲ ಪಡ್ಕೊಂಡಿದ್ದಾರೆ ಈಗಷ್ಟೇ. ಇನ್ನು ಇಬ್ರು ಕಡಿಮೆ ಆಗಿದ್ದಾರೆ. ವಿಸಿಕೆ ಮತ್ತು ಮುಸ್ಲಿಂ ಲೀಗ್ಗಳು ಅಧಿಕೃತವಾಗಿ ಘೋಷಿಸಿದವು ವಿಜಯ್ಗೆ ನಮ್ಮ ಬೆಂಬಲ ಇಲ್ಲ ಅಂತ. ಅಲ್ಲಿಗೆ ನಾಳೆ ಪ್ರಮಾಣ ವಚನ ಸ್ವೀಕಾರ ಸಮಾರಂಭ ನಡೆಯುವುದು ಅನುಮಾನ. 116 ಶಾಸಕರ ಬೆಂಬಲ ಪತ್ರ ತಗೊಂಡೋಗಿದ್ದಾರೆ ವಿಜಯ್. ಇನ್ನಿಬ್ಬರು ಸೈನ್ ಹಾಕಿಸ್ಕೊಂಡು ಬನ್ನಿ ಅಂತ ರಾಜ್ಯಪಾಲ ರಾಜೇಂದ್ರ ಅರ್ಲೇಕರ್ ಹೇಳಿ ಮತ್ತೆ ವಾಪಸ್ ಕಳಿಸಿದ್ದಾರೆ. ರಾಜ್ಯಪಾಲರ ಕಚೇರಿ ಕೂಡ ಹೇಳ್ತಾ ಇದೆ 116 ಶಾಸಕರ ಬೆಂಬಲ ಇದೆ ಇವರಿಗೆ ಅಂತ. ಇನ್ನು 8 ದಿವಸ ನಡೆಯುತ್ತಿದ್ದು ಅಂತ. ಕೇರಳದ್ದು UDF ಸರ್ಕಾರ ಅನ್ನೋದು ಫೈನಲ್ಲು. ಮುಖ್ಯಮಂತ್ರಿ ಯಾರು ಅನ್ನೋದು ಇನ್ನೂ ಆಗಿಲ್ಲ. ಅಲ್ಲಿ VD ಸತೀಶನ್ ವರ್ಸಸ್ KC ವೇಣುಗೋಪಾಲ್. ಸಮಸ್ಯೆ ಅಂದರೆ ಒಬ್ಬರಿಗೊಬ್ಬರಿಗೆ ಆಗಬರೋದಿಲ್ಲ ಅವ್ರಿಗೆ. ವೇಣುಗೋಪಾಲ್ ಮುಖ್ಯಮಂತ್ರಿ ಆದರೆ ನಾನು ಯಾವುದೇ ಸ್ಥಾನಮಾನಗಳನ್ನು ಸ್ವೀಕರಿಸೋದಿಲ್ಲ, ಮನೇಲಿ ಕೂತ್ಕೋತೀನಿ ಅಂತ ಸತೀಶನ್ ಹೇಳ್ತಾ ಇದ್ದಾರೆ. ನಾನೇ ಮುಖ್ಯಮಂತ್ರಿ ಆಗಬೇಕು, ನಾನು ಮುಖ್ಯಮಂತ್ರಿ ಆಗುವುದು ಸಾಧ್ಯವೇ ಇಲ್ಲ ಅನ್ನುವುದಾದರೆ ರಮೇಶ್ ಚೆನ್ನಿತ್ತಾಲನ್ ಮುಖ್ಯಮಂತ್ರಿ ಮಾಡಿ, VD ಸತೀಶನ್ ಯಾವ ಕಾರಣಕ್ಕೂ ಬೇಡ ಅಂತ KC ವೇಣುಗೋಪಾಲ್ ಹಠ ಹಿಡ್ಕೊಂಡು ಕೂತಿದ್ದಾರಂತೆ. ಶಾಸಕರುಗಳ ಅಭಿಪ್ರಾಯ ಪಡೆದು ಮುಕುಲ್ ವಾಸ್ನಿಕ್ ಮತ್ತು ಅಜಯ್ ಮಾಕನ್ ದಿಲ್ಲಿಗೆ ಹೋಗಿ ರಾಹುಲ್ ಗಾಂಧಿ ಮತ್ತು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕನ್ವೆ ಮಾಡಿದ್ದಾರೆ. ಈಗ ಅಂತಿಮ ನಿರ್ಧಾರ ಅವರು ತಗೊಳ್ಬೇಕು. ಇವತ್ತು ತಿರುವನಂತಪುರಂ ಕಾಂಗ್ರೆಸ್ ಕಚೇರಿಯಲ್ಲಿ ಗೆದ್ದು ಬಂದಿರುವ ಶಾಸಕರೊಬ್ಬರು ತಬ್ಬಿಕೊಳ್ಳುವುದಕ್ಕೋಗಿದ್ದು ವಿವಾದ ಆಯಿತು. ನಿನ್ನೆ ಆಗಿದ್ದಿದ್ದು. ಕೊಲ್ಲಂ ಶಾಸಕಿ ಬಿಂದು ಕೃಷ್ಣ ಅವರನ್ನು ಚರಿಯನ್ನವರು ತಬ್ಕೊಳಕ್ಕೆ ಹೋದರು ಅಂತ. ಹಿಂದೆ ನಿಂತವ್ರು ಹೋಗ್ಲಿ ಬಿಡ್ರಿ ಅಂತಿದ್ದಾರೆ, ಕೇಳ್ತಿಲ್ಲ ಅವರು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.